Hi everyone, welcome to my YouTube channel Causey Tales with me. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತುಂಬ ತೆನಾಲಿ ರಾಮಕೃಷ್ಣನ ಕಥೆಗಳನ್ನು ಕೇಳಿದ್ರಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಕೂಡ ನಾನು ನಿಮಗೆ ಕೆಲವು ಕಥೆಗಳನ್ನು ಹೇಳ್ತೀನಿ. ಒಂದು ದಿನ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ, ತೆನಾಲಿ ರಾಮಕೃಷ್ಣನನ್ನು ಸಾಮ್ರಾಜ್ಯದಿಂದ ಹೊರಗಡೆ ಹಾಕ್ತಾನೆ. ಏನೋ ಒಂದು ಅವನು ಮಾಡಿರೋ ತಪ್ಪಿಗಾಗಿ ಅವನನ್ನು ಸಾಮ್ರಾಜ್ಯದಿಂದ ಹೊರಗಡೆ ಹಾಕ್ತಾನೆ. ಅದೇ ರೀತಿ ತೆನಾಲಿ ರಾಮಕೃಷ್ಣನಿಗೂ ಹೇಳ್ತಾನೆ ಏನು ಅಂದರೆ, ನೀನು ಈ ಸಾಮ್ರಾಜ್ಯದಿಂದನೇ ಹೊರಗಡೆ ಹೋಗಬೇಕು, ಯಾವುದೇ ಕಾರಣಕ್ಕೂ ಒಳಗಡೆ ಬರುವಂತಿಲ್ಲ ಅಂತ. ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣ ಸರಿ ಅಂತ ಹೇಳಿ ಹೋಗ್ತಾನೆ. ಹೀಗೆ ಸ್ವಲ್ಪ ಸಮಯದ ನಂತರ ರಾಜ ಹೀಗೆ ಕುದುರೆ ಏರಿ ಸವಾರಿ ಮಾಡ್ತಾ ಸಾಮ್ರಾಜ್ಯವನ್ನು ವೀಕ್ಷಣೆ ಮಾಡೋಕೆ ಅಂತ ಹೋಗ್ತಾರೆ. ಆಗ ಒಂದು ಕಡೆ ಒಂದು ಮರದಲ್ಲಿ ಒಬ್ಬರು ಕೂತಿರೋದನ್ನ ನೋಡ್ತಾರೆ. ಇದು ಯಾರು ಅಂತ ಬಂದು ನೋಡಿದಾಗ ಅದು ತೆನಾಲಿ ರಾಮಕೃಷ್ಣನಾಗಿರ್ತಾನೆ. ಆಗ ರಾಜನ ಕೇಳ್ತಾನೆ, ನಾನು ನಿನಗೆ ಈ ಸಾಮ್ರಾಜ್ಯವನ್ನು ಬಿಟ್ಟು ತೊಲಗು ಅಂತ ಹೇಳಿದ್ದೆ, ಆದರೆ ನೀನು ಯಾಕೆ ಈ ಮರವನ್ನು ಏರಿ ಕೂತಿದ್ದೀಯ ಅಂತ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ನಾನು ಎಲ್ಲೇ ಹೋದರೂ ಎಲ್ಲ ಕಡೆ ನಿಮ್ಮ ಸಾಮ್ರಾಜ್ಯವೇ ಇದೆ, ಹಾಗಾಗಿ ನಿಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಹೋಗೋಕೆ ನನ್ನಿಂದ ಆಗ್ತಾ ಇಲ್ಲ, ಹಾಗಾಗಿ ನಾನು ಈ ಮರದಲ್ಲಿ ಬಂದು ಕುಳಿತೆ, ಇನ್ನೇನಿದ್ರು ನಾನು ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀನಿ, ಹಾಗಾಗಿ ಈ ಮರದ ತುದಿಯಿಂದ ಸ್ವರ್ಗಕ್ಕೆ ದಾರಿ ಸಿಗಬಹುದಾ ಅಂತ ನಾನು ಈ ಮರದಲ್ಲಿ ಕುಳಿತಿದ್ದೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರಾಜನಿಗೆ ತುಂಬಾನೇ ನಗು ಬರುತ್ತೆ. ಹಾಗಾಗಿ ರಾಜನು ನಕ್ಕು ತೆನಾಲಿ ರಾಮಕೃಷ್ಣ ಮಾಡಿರುವಂತಹ ತಪ್ಪನ್ನು ಕೂಡ ಮನ್ನಿಸಿ ತೆನಾಲಿ ರಾಮಕೃಷ್ಣನ ಸಾಮ್ರಾಜ್ಯಕ್ಕೆ ಮತ್ತೆ ಪುನಃ ಬರಮಾಡಿಕೊಳ್ತಾನೆ. ಹಾಗೆಯೇ ಒಂದು ದಿನ ಏನಾಗುತ್ತೆ ಅಂದರೆ, ತೆನಾಲಿ ರಾಮಕೃಷ್ಣ ಹಾಗೂ ಅವನ ಪತ್ನಿ ರಾತ್ರಿ ಮನೆಯಲ್ಲಿ ಇರ್ತಾರೆ. ಹಾಗೆ ಅವರಿಗೆ ಏನೋ ಹೊರಗಡೆ ಶಬ್ದ ಕೇಳತ್ತೆ. ಏನಪ್ಪ ಇದು, ಮರಗಿಡಗಳೆಲ್ಲ ಅಲ್ಲಾಡ್ತಾ ಇದ್ದಾವೆ, ಏನೋ ಕಳ್ಳರು ಬಂದಿರಬಹುದು ಅಂತ ಅವರಿಗೆ ಭಾಸವಾಗತ್ತೆ. ಆಗ ತೆನಾಲಿ ರಾಮಕೃಷ್ಣ ಒಂದು ಐಡಿಯಾ ಮಾಡ್ತಾನೆ. ಏನದು ಉಪಾಯ ಅಂತ ಹೇಳಿದರೆ, ತನ್ನ ಹೆಂಡತಿಗೆ ಹೇಳ್ತಾನೆ, ನಾನು ಜೋರಾಗಿ ಏನೋ ಒಂದು ಹೇಳ್ತೀನಿ, ಅದೇ ರೀತಿ ನಾವು ಮಾಡೋಣ ಅಂತ. ಹಾಗೆ ತೆನಾಲಿ ರಾಮಕೃಷ್ಣನು ಮನೆಯಿಂದ ಹೊರಗಡೆ ಬಂದು ಕಳ್ಳರಿಗೆ ಕೇಳೋ ತರಹ ಜೋರಾಗಿ ಕೂಗ್ತಾನೆ. ಕೂಗಿ ಹೇಳ್ತಾನೆ ಏನಂದರೆ, ಈಗ ಎಲ್ಲ ಕಡೆ ಕಳ್ಳರು ಜಾಸ್ತಿ ಆಗಿದ್ದಾರೆ, ಹಾಗಾಗಿ ನಮ್ಮ ಮನೆಯಲ್ಲಿರುವಂತಹ ಚಿನ್ನವನ್ನು ನಾವು ಬಾವಿಯಲ್ಲಿ ಹೂತು ಬಿಡೋಣ, ಅದೇ ರೀತಿ ಬಾವಿಗೆ ಎಸೆದು ಬಿಡೋಣ, ಇದರಿಂದ ಕಳ್ಳರಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಅದೇ ರೀತಿ 2 ಮಡಿಕೆಗಳನ್ನು ತಂದು ಅದನ್ನು ಹೋಗಿ ಬಾವಿಯ ಒಳಗೆ ಹಾಕಿಬಿಡ್ತಾನೆ. ಇದನ್ನು ನೋಡಿದ ಕಳ್ಳರಿಗೆ ಏನು ಅನಿಸುತ್ತೆ ಅಂದರೆ, ತೆನಾಲಿ ರಾಮಕೃಷ್ಣನು ಚಿನ್ನವನ್ನು ಬಾವಿಯೊಳಗೆ ಹಾಕಿದ್ದಾನೆ ಅಂತ ತುಂಬಾ ಖುಷಿಯಾಗತ್ತೆ. ಹಾಗೆ ತೆನಾಲಿ ರಾಮಕೃಷ್ಣ ಮನೆಯೊಳಗೆ ಹಾಕಿ ದೀಪಗಳನ್ನು ನಂದಿಸಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಕಳ್ಳರೇನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲೇ ಪಕ್ಕದಲ್ಲಿದ್ದ ಕೊಡದಿಂದ ಆ ಬಾವಿಯಲ್ಲಿರುವ ನೀರನ್ನೆಲ್ಲ ತೆಗಿತಾ ಇರ್ತಾರೆ. ಹೀಗೆ ಅವರು ತೆಗೆದಾಗ ಬೆಳಿಗ್ಗೆ ಮುಂಜಾನೆ ಆಗಿಬಿಡತ್ತೆ. ಮುಂಜಾನೆ ಆಗಿ ಕಳ್ಳರಿಗೆ ತುಂಬಾ ದಣಿದು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅದ ನಂತರ ತೆನಾಲಿ ರಾಮನು ಆ ಜಾಗಕ್ಕೆ ಬರ್ತಾನೆ. ಬಂದು ನೋಡಿದಾಗ ಎಲ್ಲ ಬಾವಿಯಲ್ಲಿರೋ ನೀರು ಖಾಲಿಯಾಗಿದೆ, ಅದೇ ರೀತಿ ಅಲ್ಲೇ ಇದ್ದಂತಹ ಗಿಡಗಳಿಗೆ ಕೂಡ ಚೆನ್ನಾಗಿ ನೀರು ಬಿದ್ದಿದೆ. ಇದನ್ನು ನೋಡಿದ ತೆನಾಲಿ ರಾಮಕೃಷ್ಣನಿಗೆ ತುಂಬಾ ಸಂತೋಷವಾಗಿ ಆ ಕೆಲಸವನ್ನು ಮಾಡಿರುವವರಿಗೆ ಅವನು ಹಣವನ್ನು ನೀಡಲು ಹೋಗ್ತಾನೆ. ಆಗ ಕಳ್ಳರು ನಮಗೆ ಹಣ ಬೇಡ ಅಂತ ಹೇಳ್ತಾನೆ. ಅದೇ ರೀತಿ ತೆನಾಲಿ ರಾಮಕೃಷ್ಣನೇ ಹೇಳ್ತಾನೆ, ನಿಮ್ಮ ವಿಚಾರ ಎಲ್ಲ ನನಗೆ ತಿಳಿದಿದೆ, ನಾನು ಹೇಳಿದ್ದು ಸುಳ್ಳು, ಈ ಬಾವಿಯಲ್ಲಿ ಯಾವುದೇ ರೀತಿಯಾದಂಥ ಚಿನ್ನಗಳಿಲ್ಲ, ಅದೆಲ್ಲ ಬರೀ ಕಲ್ಲುಗಳೇ ಅಂತ ಹೇಳ್ತಾರೆ. ಕಳ್ಳರಿಗೆ ತಾವು ಮಾಡಿರುವಂತಹ ಮೂರ್ಖತನವನ್ನು ನೋಡಿ ತುಂಬಾ ಬೇಸರ ಆಗತ್ತೆ. ಅದೇ ರೀತಿ ಅವರಿಗೆ ನಾಚಿಕೆ ಕೂಡ ಆಗತ್ತೆ. ಹಾಗೆ ಅವರು ತೆನಾಲಿ ರಾಮನಿಗೂ ಒಂದು ಮಾತು ಕೊಡ್ತಾರೆ, ಇನ್ನು ಮುಂದೆ ನಾವು ಯಾವುದೇ ರೀತಿಯಾದಂತಹ ಕಳ್ಳತನವನ್ನು ಕೂಡ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ನಡೆದು ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಕುಚೇಷ್ಟೆಗಳು, ಹಾಸ್ಯಗಳು ಹಾಗೂ ಅವರ ಜ್ಞಾನ ಶಕ್ತಿಯನ್ನು ನಾವು ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕುತೂಹಲಭರಿತ ಕಥೆಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.